ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರು ಕೂಡ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಓಪನ್ ಆಗಿರುತ್ತವೆ. ಮತ್ತೆ ಈ ಕುಡುಕರು ಅಭಿಮಾನಿಗಳೇನಿರ್ತಾರೆ, ಈ ಕುಡಿತಕ್ಕೆ ಚಟ ಆಗಿರ್ತಾರಲ್ಲ, ಅಂಥವ್ರಿಗೆ ಇದು ಬ್ಯಾಡ್ ನ್ಯೂಸ್. ಬೆಂಗಳೂರಿನಲ್ಲಿ 2 ದಿನ ಎಣ್ಣೆ ಸಿಗೋದಿಲ್ಲ. ಬೆಂಗಳೂರಲ್ಲಿ 48 ಗಂಟೆ ಮದ್ಯವನ್ನ ಮಾರಾಟ ಮಾಡುವಂತಿಲ್ಲ. ಎಣ್ಣೆ ಹೊಡೆಯೋರಿಗೆ ಶಾಕ್ ಕೊಟ್ಟ ಪೊಲೀಸ್ ಕಮಿಷನರ್. ಬೆಂಗಳೂರಿನಲ್ಲಿ ಹಿಂದೆ ಬಾರ್ ವೈನ್ ಶಾಪ್ ಅನ್ನ ಕ್ಲೋಸ್ ಮಾಡಲಾಗ್ತಾ ಇದೆ. ಶನಿವಾರ ಭಾನುವಾರ ತೆರೆಯೋದಿಲ್ಲ ಬಾರ್ ಮತ್ತೆ ವೈನ್ ಶಾಪ್ಗಳು. ಬಾರ್ ವೈನ್ ಶಾಪ್ ಅನ್ನ ಮುಚ್ಚೋದಕ್ಕೆ ಪೊಲೀಸ್ ಕಮಿಷನರ್ ಆದೇಶವನ್ನ ಹೊರಡಿಸಿದ್ದಾರೆ. 48 ಗಂಟೆ ಎಣ್ಣೆ ಮಾರದಿರೋದಕ್ಕೆ ಸಿಮಂತ್ ಕುಮಾರ್ ಸಿಂಗ್ ಆದೇಶವನ್ನ ಹೊರಡಿಸಿದ್ದಾರೆ. ನಾಳೆ ಮತ್ತೆ ನಾಡಿದ್ದು ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಗಣೇಶ ವಿಸರ್ಜನೆ ಆಗುತ್ತೆ. ಸೊ ಹಾಗಾಗಿ ಗಣೇಶ ವಿಸರ್ಜನೆ ಮೆರವಣಿಗೆ ನಡೆಯುವಂತಹ ಹಿನ್ನೆಲೆಯಲ್ಲಿ ಮೆರವಣಿಗೆ ವೇಳೆ ಕುಡಿದು ಗಲಾಟೆಯನ್ನ ಮಾಡುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಹಾಗಾಗಿ ಕಟ್ಟೆಚ್ಚರವನ್ನ ವಹಿಸಲಾಗ್ತಾ ಇದೆ. ಬೆಂಗಳೂರಿನ ಎಲ್ಲ ಡಿಸಿಪಿಗಳಿಗೆ ಕಟ್ಟೆಚ್ಚರವನ್ನ ವಹಿಸುವುದಕ್ಕೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಮೆರವಣಿಗೆ ಮಾಡುವಂತಹ ಸಂದರ್ಭದಲ್ಲಿ ಕುಡಿದು ಹಲ್ಲೆ ಮಾಡೋದು, ಗಲಾಟೆ ಮಾಡಿಕೊಳ್ಳುವುದು, ಮತ್ತೆ ನೀರಿಗೆ ಇಳಿಯುವಂತಹ ಸಂದರ್ಭದಲ್ಲಿ ಆಯಾ ತಪ್ಪಿ ಬಿದ್ದಂತಹ ಸಂದರ್ಭದಲ್ಲಿ ಮೇಲೆ ಎದ್ದು ಬರೋದಕ್ಕಾಗೋದಿಲ್ಲ, ಎಣ್ಣೆ ಇಟ್ಟಲ್ಲಿರ್ತಾರಲ್ಲ. ಸೊ ಹಾಗಾಗಿ ಬೆಂಗಳೂರಿನಲ್ಲಿ 2 ದಿನಗಳ ಕಾಲ ಎಣ್ಣೆ ಮಾರಾಟವನ್ನ ಬಂದ್ ಮಾಡಲಾಗಿದೆ, ಸ್ಥಗಿತವನ್ನ ಮಾಡಲಾಗಿದೆ. ಬಾರ್ ಮತ್ತೆ ವೈನ್ ಶಾಪ್ ಎಲ್ಲವನ್ನೂ ಕೂಡ ಕ್ಲೋಸ್ ಮಾಡಲಾಗ್ತಾ ಇದೆ. ಶನಿವಾರ ಭಾನುವಾರ ಇವತ್ತು ಸಂಜೆಯ ಮೇರೆಗೆ ಬಂದ್ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಎಣ್ಣೆ ಹೊಡೆಯೋರಿಗೆ ಶಾಕ್ ಅನ್ನು ಕೊಟ್ಟಿದ್ದಾರೆ ಪೊಲೀಸ್ ಕಮಿಷನರ್. ಇದೊಂದು ಒಳ್ಳೆಯ ನಿರ್ಧಾರ.